ಪ್ರಮುಖವಾಗಿ ಮೈ ಶುಗರ್ ಕಾರ್ಖಾನೆಯನ್ನ ಆರಂಭ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗೀಕರಣ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರ ಏನು ಕೈಗೊಳ್ಳಲಾಗಿತ್ತು ಅದರಿಂದ ಸರ್ಕಾರ ಹಿಂದೆ ಸರಿದಿದೆ. ಫೈನಲಿ ಸರ್ಕಾರಿ ಸ್ವಾಮ್ಯದಲ್ಲಿ ಆರಂಭ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಅಧಿಕೃತವಾಗಿ ಮುಖ್ಯಮಂತ್ರಿಗಳೇ ಅದರ ಬಗ್ಗೆ ಮಾಹಿತಿಯನ್ನ ನೀಡಿದರು. ಈಗ 30 ಸುದ್ದಿಗಳನ್ನು ನೋಡೋಣ, ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಉಪಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. 3 ಪಕ್ಷಗಳು ಭರ್ಜರಿ ಪ್ರಚಾರವನ್ನು ಶುರು ಮಾಡಿದ್ದು ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾವೆ. ಇದು ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿದ್ದರಾಮಯ್ಯ ಟೀಮ್ ಭರ್ಜರಿಯಾಗಿ ಮತಯಾಚನೆಯನ್ನು ನಡೆಸ್ತಾ ಇದ್ದಾರೆ. ಸಿಂದಗಿ ತಾಲೂಕಿನ ಮೋರಟಗಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಇಲಾಖೆಗಳನ್ನೇ ಕೇಸರೀಕರಣ ಮಾಡುವಂಥದ್ದು ಎಷ್ಟು ಸರಿ ಅಂತ ಮತ್ತೊಮ್ಮೆ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉಪಚುನಾವಣೆ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದಂತ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ 2 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಯ ಗೆಲ್ಲೋದು ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಇದೇ ಮೊದಲ ಬಾರಿಗೆ 2 ಕಡೆಗಳಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಜನ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಳಿದರು. ತುಮಕೂರಿನಲ್ಲಿ ಜೆಡಿಎಸ್ನ ಶಾಸಕ ಎಸ್.ಆರ್. ಶ್ರೀನಿವಾಸ್ ದಳಪತಿಗಳಿಗೆ ಪರೋಕ್ಷವಾಗಿ ಟಾಂಗನ ಕೊಟ್ಟಿದ್ದಾರೆ. ನಾವು ಮೂಲತಃ ಕಾಂಗ್ರೆಸ್ ಪಕ್ಷದವರು. ನಮ್ಮ ತಂದೆ 26 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಪ್ರತಿ ಎಲೆಕ್ಷನ್ನಲ್ಲೂ ಡಿ.ಕೆ. ಶಿವಕುಮಾರ್ ಸಹಾಯವನ್ನು ಮಾಡಿದ್ದಾರೆ. ಮೊನ್ನೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಿಕ್ಕಿದ್ರು. ಆಗ ಸಿದ್ದರಾಮಯ್ಯ ಅವರು ಯಾಕೋ ಸಿಕ್ತಿಲ್ಲ ಅಂತ ಕೇಳಿದ್ರು. ಡಿ.ಕೆ. ಶಿವಕುಮಾರ್ ನನಗೆ ಸಂಬಂಧಿಕರಾಗಿರೋದ್ರಿಂದ ಎಲೆಕ್ಷನ್ನಲ್ಲಿ ಸಹಾಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ವಿರುದ್ಧ ಭ್ರಷ್ಟಾಚಾರ ಆರೋಪದಡಿ ಎಸಿಬಿಗೆ ದೂರನ್ನು ದಾಖಲು ಮಾಡಲಾಗಿದ್ದು ತನಿಖೆ ನಡೆಸುವಂತೆ ಒತ್ತಾಯಿಸಲಾಗಿದೆ. ಸಲೀಂ ಹಾಗೂ ಉಗ್ರಪ್ಪ ಸಂಭಾಷಣೆ ವಿಚಾರವಾಗಿ ಎನ್ಜಿಒ ಒಂದರ ಸಂಸ್ಥಾಪಕ ಆಲಂ ಪಾಷಾ ಎಸಿಬಿಗೆ ದೂರನ್ನು ನೀಡಿದ್ದಾರೆ. ಡಿಕೆಶಿ ಜಲಸಂಪನ್ಮೂಲ ಸಚಿವರಾಗಿದ್ದಾಗ 8 ರಿಂದ 12% ಕಮಿಷನ್ ಪಡೆದಿದ್ರು ಅಂತ ಆರೋಪವನ್ನು ಮಾಡಲಾಗಿತ್ತು. ಭ್ರಷ್ಟಾಚಾರ ಪ್ರೋತ್ಸಾಹಿಸಿದಂತ ಹಿನ್ನೆಲೆಯಲ್ಲಿ ರಾಹುಲ್ ವಿರುದ್ಧವೂ ಕೂಡ ದೂರನ್ನು ನೀಡಿದ್ದಾರೆ. ಬೆಂಗಳೂರಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ದಾಸರಹಳ್ಳಿ ವ್ಯಾಪ್ತಿಯ 3 ಮನೆಗಳು ಕುಸಿಯುವಂತ ಆತಂಕ ಎದುರಾಗಿದೆ. ಮನೆಗಳ ಹತ್ತಿರವೇ ಖಾಸಗಿ ಲೇಔಟ್ ನಿರ್ಮಾಣಕ್ಕಾಗಿ ಅವೈಜ್ಞಾನಿಕವಾಗಿ ಭೂಮಿಯನ್ನ ಅಗೆದಿದ್ದಾರಂತೆ. ಇದರಿಂದಾಗಿ ಮಣ್ಣು ಕುಸಿತಾ ಇದ್ದು ಮನೆ ಗೋಡೆಗಳು ಬಿರುಕು ಬಿಟ್ಟಿವೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಇನ್ನು ಸ್ಥಳಕ್ಕಾಗಮಿಸಿದಂತ ಚಿಮಿನಿ ಹಿಲ್ಸ್ ವೀವ್ ಲೇಔಟ್ನ ಮಾಲೀಕರು ಸಮಸ್ಯೆ ಪರಿಹರಿಸುವಂತ ಭರವಸೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹೈರೈಸ್ ಕಟ್ಟಡಗಳ ಮಾಲೀಕರಿಗೆ ಬಿಗ್ ಶಾಕ್ ಅನ್ನ ಕೊಡಲಿಕ್ಕೆ ಬಿಬಿಎಂಪಿ ಮುಂದಾಗಿದೆ. ಬಿಬಿಎಂಪಿಗೆ ಮೋಸ ಮಾಡಿ 5,000 ಅನಧಿಕೃತ ಹೈರೈಸ್ ಕಟ್ಟಡಗಳನ್ನ ಕಟ್ಟಿದಂತವರಿಗೆ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ. 4 ಅಂತಸ್ತಿನ ಮೇಲಿರುವಂತಹ ಕಟ್ಟಡಗಳನ್ನ ಹೈರೈಸ್ ಕಟ್ಟಡಗಳು ಎನ್ನಲಾಗುತ್ತೆ. ಕಳೆದ 10 ವರ್ಷಗಳಲ್ಲಿ 1,178 ಅಧಿಕೃತ ಹೈರೈಸ್ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು 5,000ಕ್ಕೂ ಹೆಚ್ಚಿನ ಅಕ್ರಮ ಹೈರೈಸ್ ಕಟ್ಟಡಗಳನ್ನ ನಿರ್ಮಿಸಲಾಗಿದೆಯಂತೆ. ಹೀಗಾಗಿ ಅಕ್ರಮ ಹೈರೈಸ್ ಕಟ್ಟಡಗಳ ಸರ್ವೆಗೆ ಬಿಬಿಎಂಪಿ ಮುಂದಾಗಿದ್ದು ಎಲ್ಲಾ ಕಟ್ಟಡಗಳನ್ನ ತೆರವು ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಬಟ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಬೆಂಗಳೂರಲ್ಲಿ ಕಳೆದೊಂದು ವಾರದಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಭಾರಿ ಅನಾಹುತ ಸೃಷ್ಟಿಯಾಗಿದೆ. ಹೀಗಾಗಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದಂತ ಸಿಎಂ ಬಸವರಾಜ ಬೊಮ್ಮಾಯಿ ಪರಿಶೀಲನೆಯನ್ನ ಮಾಡಿದ್ರು. ಬೊಮ್ಮನಹಳ್ಳಿ, ಮಡಿವಾಳ, ಎಚ್ಎಸ್ಆರ್ ಲೇಔಟ್ನಲ್ಲಿ ರಾಜಕಾಲುವೆ, ಕೆರೆಗಳ ತಡೆಗೋಡೆ ಹಾಗೂ ರಸ್ತೆ ಗುಂಡಿಗಳ ಬಗ್ಗೆ ಪರಿಶೀಲಿಸಿದ್ರು. ಈ ವೇಳೆ ಸಿಎಂ ಹಾಗೂ ಅಧಿಕಾರಿಗಳ ವಿರುದ್ಧ ಮಹಿಳೆಯೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತೆ. ಈ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಕಿಡಿಕಾರಿದ್ರು. ನ್ಯೂಸ್ 18 ಕನ್ನಡ ನಿರಂತರವಾಗಿ ನಡೆಸಿದಂತ #ಶಟ್ ದ ಪಾಟ್‌ಹೋಲ್ ಅಭಿಯಾನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವಂತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸಿಎಂ 1 ವಾರ ಗಡುವನ್ನ ಕೊಟ್ಟಿದ್ದಾರೆ. ಮಳೆ ನಿಲ್ತಿದ್ದಂತೆ ಒಂದೇ ವಾರದಲ್ಲಿ ಗುಂಡಿ ಮುಚ್ಚುವಂತೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಈ ಸೂಚನೆಯನ್ನ ಪಾಲನೆ ಮಾಡಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ರಾಜ್ಯದ ಹಲವು ಭಾಗಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬಿಳುಗುಲಿ ಗ್ರಾಮದಲ್ಲಿ ತಡರಾತ್ರಿ ಸುರಿದಂತ ಭಾರಿ ಮಳೆ ಗಾಳಿಗೆ ಹೊಗೆ ಸೊಪ್ಪು ಬ್ಯಾರಲ್ ಮನೆ ಕುಸಿದಿದೆ. ಇದರ ಪರಿಣಾಮ ಕಾರೊಂದು ಅಲ್ಲಿ ಜಖಮಾಗಿರುವಂಥದ್ದು, ಅದರ ಜೊತೆಗೆ ಕರುನೂ ಕೂಡ ಸಾವನ್ನಪ್ಪಿದೆ. ಮಹಾಮಳೆಯ ಹೊಡೆತಕ್ಕೆ ದೇವರ ನಾಡು ಕೇರಳ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ. ಜಲಪ್ರಳಯಕ್ಕೆ 23 ಮಂದಿ ಬಲಿಯಾಗಿದ್ದು ಬೆಟ್ಟ ಪ್ರದೇಶಗಳಲ್ಲಿ ಭಾರೀ ಭೂಕುಸಿತವಾಗ್ತಾ ಇದೆ. ಕೊಟ್ಟಾಯಂ ಜಿಲ್ಲೆಯಲ್ಲಿ 14, ಇಡುಕ್ಕಿ ಜಿಲ್ಲೆಯಲ್ಲಿ 8 ಮಂದಿ ಸಾವನ್ನಪ್ಪಿರುವಂಥ ಬಗ್ಗೆ ವರದಿಯಾಗಿದೆ. ಇನ್ನು ಕೇರಳದಲ್ಲಿ ಸುರಿತಾ ಇರುವಂಥ ಮಹಾಮಳೆಯಿಂದ ಎಲ್ಲೆಲ್ಲೂ ಜಲಾವೃತವಾಗ್ತಾ ಇದೆ ಅಲ್ಲಿ ಪ್ರದೇಶಗಳು. ಇದರ ಎಫೆಕ್ಟ್ ಮದುವೆಗೂ ಕೂಡ ತಟ್ಟಿದ್ದು ವಧುವರರನ್ನ ದೊಡ್ಡ ಪಾತ್ರೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ.
ಅಕ್ಟೋಬರ್ 21ರಿಂದ ಪ್ರಾಥಮಿಕ ಶಾಲೆ ಓಪನ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಈ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಒಂದೇ ಹಂತದಲ್ಲಿ ಶಾಲೆ ಓಪನ್ ಮಾಡ್ತೀವಿ, ಸಂಜೆಯೊಳಗೆ ಅಧಿಕೃತ ನಿರ್ಧಾರವನ್ನು ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿ ಈಜ್ಲಿಕ್ಕೆ ಹೋಗಿದ್ದಂತ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ. ಪ್ರವಾಸಕ್ಕೆ ಅಂತ ಆನೆಗೊಂದಿಗೆ ಬಂದಿದ್ದಂತ ಯುವಕರು ರೆಸಾರ್ಟ್ ಒಂದರಲ್ಲಿ ಉಳಿದುಕೊಂಡಿದ್ರು. ಈ ವೇಳೆ ಕೆರೆಯಲ್ಲಿ ಈಜ್ಲಿಕ್ಕೆ ಹೋಗಿ ಸಾವನ್ನಪ್ಪಿದ್ದಾರೆ. ಕಿರುತೆರೆ ನಟಿ ಸೌಜನ್ಯ ಆತ್ಮಹತ್ಯೆ ಕುರಿತು ಪ್ರಾಥಮಿಕ ಹಂತದಲ್ಲಿ ಎದ್ದಿದ್ದಂತ ಅನುಮಾನಗಳಿಗೆ ತೆರೆ ಬಿದ್ದಿದೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಆತ್ಮಹತ್ಯೆ ಅಂತ ದೃಢಪಡಿಸಲಾಗಿದೆ. ಸೌಜನ್ಯ ಡೆತ್ ನೋಟ್ ಕೈಬರಹ ಅಸಲಿಯತ್ತು ಪತ್ತೆ ಮಾಡೋದಕ್ಕೆ ಖಾಕಿ ತನಿಖೆಗಿಳಿದಿದೆ. ಬೆಂಗಳೂರು ಉತ್ತರ ವಲಯದ ಬಿಎಂಟಿಸಿ ಡಿಸಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಂತ ಆರೋಪಿಯನ್ನ ಯಶವಂತಪುರ ಪೊಲೀಸರು ಬಂಧಿಸಿದ್ದಾರೆ. ಸುಬೇದಾರ್ ಪಾಳ್ಯದ ನೂರ್ ಅಹಮದ್ ಬಂಧಿತ ಆರೋಪಿಯಾಗಿದ್ದಾನೆ. ಯಶವಂತಪುರದ ಡಿಪೋಗೆ ಭೇಟಿ ನೀಡಿದಂತ ನೂರ್ ಅಹಮದ್ ಹಳೆಯ ಡಿಸಿ ವರ್ಗಾವಣೆ ಆಗಿದೆ, ನಾನೇ ಹೊಸ ಡಿಸಿ ಅಂತ ಕತೆ ಕಟ್ಟಿದ್ದಾನೆ. ಅನುಮಾನಗೊಂಡು ಕಂಟ್ರೋಲ್ ರೂಮ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದಾಗ ನಕಲಿ ಡಿಸಿ ಆಟ ಬಯಲಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚನ್ನಪಟ್ಟಣ ಗ್ರಾಮದಲ್ಲಿ 15 ದಿನದ ಹಿಂದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಂಥ ಯುವತಿ ಸಾವಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಯುವತಿ ಬರೆದಿಟ್ಟಿದ್ದಂತಹ ಡೆತ್ ನೋಟ್ ಸಿಕ್ಕಿದ್ದು ತನ್ನ ಮೇಲೆ ಅತ್ಯಾಚಾರವಾಗಿದೆ ಅಂತ ಬರೆದಿಟ್ಟಿದ್ದಾಳೆ. ಈ ಸಂಬಂಧ ಎಎಸ್ಐ ಸೇರಿ 8 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿತ್ರದುರ್ಗ ತಾಲೂಕಿನ ಈಸಾಮುದ್ರ ಗ್ರಾಮದಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದಂಥ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. 4 ಸಾವಿಗೆ ಮನೆ ಮಗಳೇ ಕಾರಣ ಅನ್ನುವಂಥದ್ದು ಬಯಲಾಗಿದೆ. ಅಪ್ರಾಪ್ತೆಯನ್ನ ಹೆತ್ತವರು ಕೂಲಿ ಕೆಲಸಕ್ಕೆ ಕಳಿಸ್ತಿದ್ರಂತೆ, ಅಲ್ಲದೆ ಆಗಾಗ ಬೈತಾ ಇದ್ರಂತೆ. ಇದೇ ಕಾರಣಕ್ಕೆ ರಾಗಿ ಮುದ್ದೆಯಲ್ಲಿ ವಿಷ ಬೆರೆಸಿ ಕೊಲೆ ಮಾಡಿರುವಂಥ ಶಂಕೆ ವ್ಯಕ್ತವಾಗಿದೆ. ಬಾಲಕಿಯನ್ನ ಬಾಲ ಮಂದಿರಕ್ಕೊಪ್ಪಿಸಲಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಕ್ಷೇತ್ರವಾದಂಥ ಚನ್ನಪಟ್ಟಣದ ಬೇವೂರು ಗ್ರಾಮದಲ್ಲಿ ಆಸ್ಪತ್ರೆ ಇದೆ, ಆದರೆ ವೈದ್ಯರೇ ಇಲ್ಲ. 10 ರಿಂದ 15 ಬೆಡ್ ವ್ಯವಸ್ಥೆ ಇರುವಂಥ ಈ ಸರ್ಕಾರಿ ಆಸ್ಪತ್ರೆನೇ 20ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಆಸರೆ. ಆದರೆ ವೈದ್ಯರಿಲ್ಲದ ಕಾರಣ ರೋಗಿಗಳು ಪರದಾಟವನ್ನು ಮಾಡ್ತಿದ್ದಾರೆ. ಹಾಸನ ನಗರದಲ್ಲಿರುವಂತಹ ಹುಣಸಿನ ಕೆರೆಗೆ ಕಂಟಕ ಎದುರಾಗಿದೆ. ಸುಮಾರು 214 ಎಕರೆ ಪ್ರದೇಶದಲ್ಲಿರುವಂತಹ ಈ ಕೆರೆಯ ಜಾಗವನ್ನ ಕೆಲವರು ಒತ್ತುವರಿ ಮಾಡಿಕೊಳ್ತಿದ್ದಾರಂತೆ. ಆದ್ರೀಗ ಮತ್ತೆ ನಗರದ ತ್ಯಾಜ್ಯವನ್ನ ಕೆರೆಗೆ ಬಿಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ದಾವಣಗೆರೆ ನಗರದ ಕುಂದುವಾಡಿಯಲ್ಲಿ ಅದ್ದೂರಿಯಾಗಿ ಕೆಂಡದಾರ್ಚನೆ ನೆರವೇರಿಸಲಾಯಿತು. ಪ್ರತಿ ವರ್ಷವೂ ಕೂಡ ದಸರಾ ಮುಗಿತಾ ಇದ್ದಂತೆ ದುರ್ಗಾದೇವಿಗೆ ಕೆಂಡದಾರ್ಚನೆ ಮಾಡಲಾಗುತ್ತೆ. 10 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮುರುಘಾ ಶ್ರೀಗಳು ಪೀಠಾಧ್ಯಕ್ಷರಾಗಿ ತೃತೀಯ ದಶಮಾನೋತ್ಸವ ಹಿನ್ನೆಲೆಯಲ್ಲಿ ಇಂದು ಗುರುವಂದನೆ ಸಲ್ಲಿಸಲಿಕ್ಕೆ ತೃತೀಯ ದಶಮಾನೋತ್ಸವ ಅಭಿನಂದನಾ ಸಮಿತಿ ನಿರ್ಧರಿಸಿದೆ. ಸಮಿತಿಯ ಗೌರವಾಧ್ಯಕ್ಷ ಮಾದರ ಚೆನ್ನಯ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಗೆ ಬೆಳ್ಳಿ ಪುತ್ಥಳಿ ಸಮರ್ಪಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 20 ಕೆಜಿ ಬೆಳ್ಳಿ 21 ಇಂಚು ಎತ್ತರವಿರುವಂತಹ ಮುರುಘಾ ಶರಣರ ಬೆಳ್ಳಿ ಪುತ್ಥಳಿ ನಿರ್ಮಾಣಕ್ಕೆ ಸುಮಾರು 15 ಲಕ್ಷ ಹಣ ಖರ್ಚಾಗಿದೆ. ಮತಾಂತರವನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನು ನಡೆಸಿದ್ರು. ರಾಜ್ಯದಲ್ಲಿ ಮೇಲಿಂದ ಮೇಲೆ ಮತಾಂತರ ಚಟುವಟಿಕೆಗಳು ನಡೀತಾ ಇದ್ದಾವೆ, ಇದು ನಿಲ್ಲಬೇಕು ಅಂತ ಆಗ್ರಹಿಸಿದರು. ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ರದ್ದು ಮಾಡಲಿಕ್ಕೆ ನಗರಸಭೆ ನಿರ್ಣಯವನ್ನು ಕೈಗೊಂಡಿದೆ. ಟೆಂಡರ್ನಲ್ಲಿ ಪದೇ ಪದೇ ನಿಯಮ ಉಲ್ಲಂಘನೆ ಮಾಡಿದಂಥ ಆರೋಪದಡಿ ಈ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಮಲ್ಪೆ ಬೀಚ್ ಸುತ್ತಮುತ್ತ CRZ ನಿಯಮ ಮೀರಿ ಅಂಗಡಿ ನಿರ್ಮಾಣಕ್ಕೆ ಅವಕಾಶವನ್ನು ನೀಡಲಾಗಿದೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಗೋಣಿಕೊಪ್ಪದಲ್ಲಿ ಬಟ್ಟೆ ಅಂಗಡಿಯೊಂದು ಹೊತ್ತಿ ಉರಿದಿರುವಂಥದ್ದು. ಉಪಾಯಿದ ಎಂಬುವರಿಗೆ ಸೇರಿದಂಥ ಬಟ್ಟೆ ಅಂಗಡಿ ದಗದಗಿಸಿದ್ದು ಬಟ್ಟೆಗಳೆಲ್ಲ ಸುಟ್ಟು ಕರಕಲಾಗಿದೆ. ಅಂಗಡಿಗೆ ಬೆಂಕಿ ಬಿದ್ದಿದ್ದನ್ನು ನೋಡಿದಂಥ ಸ್ಥಳೀಯರು ಬಾಗಿಲನ್ನು ಒಡೆದು ನೀರನ್ನು ಹಾಕಿ ಬೆಂಕಿ ನಂದಿಸಿದ್ದಾರೆ. ಗುಜರಾತ್ನಲ್ಲಿ ಫ್ಯಾಕ್ಟರಿ ಒಂದಕ್ಕೆ ಬೆಂಕಿ ಬಿದ್ದಿದ್ದು ದೊಡ್ಡ ಅವಘಡವೇ ಸಂಭವಿಸಿದೆ. ಬೆಳ್ಳಂಬೆಳಗ್ಗೆ ಪ್ಯಾಕಿಂಗ್ ಫ್ಯಾಕ್ಟರಿಯ ಕಟ್ಟಡಕ್ಕೆ ಬೆಂಕಿ ಆವರಿಸಿದ್ದರಿಂದ ಓರ್ವ ಕಾರ್ಮಿಕ ಸಜೀವ ದಹನವಾಗಿದ್ದಾನೆ. ಇನ್ನೂ ಹಲವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 5 ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಹವಾ ದಿನೇ ದಿನೇ ಜೋರಾಗ್ತಾನೆ ಇದೆ. ಕರುನಾಡ ಬ್ಯೂಟಿ ಸ್ಟಾರ್ ನಟರನ್ನ ಹಿಂದಿಕ್ಕಿ ನಂಬರ್ 1 ಪಟ್ಟಕ್ಕೆ ಇರುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಪ್ರಭಾವಿ ಎನಿಸಿಕೊಂಡಂತ ದಕ್ಷಿಣ ಭಾರತದ ಸೆಲೆಬ್ರಿಟಿಗಳ ಪಟ್ಟಿಯನ್ನ ಪೋಪ್ಸ್ ಸಂಸ್ಥೆ ಬಿಡುಗಡೆ ಮಾಡಿದೆ. ಅದರಲ್ಲಿ ರಶ್ಮಿಕಾ ಮಂದಣ್ಣ ನಂಬರ್ 1 ಸ್ಥಾನದಲ್ಲಿದ್ದಾರೆ.
ಜಾತಿ ನಿಂದನೆ ಆರೋಪ ಎದುರಿಸ್ತಾ ಇರುವಂತಹ ಕ್ರಿಕೆಟಿಗ ಯುವರಾಜ್ ಸಿಂಗ್ ರನ್ನ ಪೊಲೀಸರು ಬಂಧಿಸಿ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಕಳೆದ ವರ್ಷ ಇನ್ಸ್ಟಾಗ್ರಾಮ್ ಸಂವಾದದಲ್ಲಿ ಯುವರಾಜ್ ಸಿಂಗ್ ಕ್ರಿಕೆಟಿಗ ಯಜುವೇಂದ್ರ ಚಹಲ್ಗೆ ಜಾತಿ ಹೆಸರಲ್ಲಿ ನಿಂದಿಸಿದ್ರು ಅನ್ನುವಂಥ ಆರೋಪವಿದೆ. ನಿನ್ನೆಯಿಂದ ಟಿ20 ವಿಶ್ವಕಪ್ ಸಮರ ಶುರುವಾಗಿದೆ. ಭಾನುವಾರ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದ್ದು ಇಡೀ ದೇಶವೇ ಕಣ್ಣರಳಿಸಿ ಕಾಯ್ತಾ ಇದೆ. ಅದಕ್ಕೂ ಮುನ್ನ ಇಂದು ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಅಭ್ಯಾಸ ಪಂದ್ಯ ನಡೆಯಲಿದೆ. ಯಶಸ್ಸಿನ ಯಾವ ಹಾದಿಯೂ ಕೂಡ ಒಂದೇ ದಿನದಲ್ಲಿ ಸಾಗೋದಿಲ್ಲ. ಆದರೆ ನ್ಯಾಯಬದ್ಧತೆ, ಶ್ರದ್ಧೆ ಹಾಗೂ ಸತ್ಯ ಸಂಘರ್ಷವಿದ್ರೆ ಯಶಸ್ಸಿನ ಕತೆ ಒಂದು ದಿನ ನಿಜವಾಗೋದ್ರಲ್ಲಿ ಅನುಮಾನ ಇಲ್ಲ. ದೇಶದಲ್ಲಿ ಶ್ವೇತ ಕ್ರಾಂತಿ ಅಂದ್ರೆ ಕ್ಷೀರ ಕ್ರಾಂತಿಗೆ ಕಾರಣವಾದಂಥ ಅಮೂಲ್ನ ಯಾತ್ರೆ ಗುಜರಾತ್ನ ಕೇವಲ 2 ಊರುಗಳಿಂದ ಆರಂಭವಾಗಿತ್ತ ಅನ್ನುವಂಥದ್ದು ನಿಮ್ಗೆ ಗೊತ್ತಾ? ದೇಶದ ಮೊದಲ ಉಪಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗುಜರಾತ್ನ ರೈತರಿಗೆ ಕ್ಷೀರ ಕ್ರಾಂತಿಯ ಮಾರ್ಗವನ್ನ ತೋರಿಸಿದ್ರು ಅಂತ ನಿಮ್ಗೆ ಗೊತ್ತಾ? 75 ವರ್ಷ ಪೂರೈಸಿರುವಂತ ಅಮೂಲ್ ಕೂಡ ದೇಶದೊಂದಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂತಸವನ್ನ ಆಚರಿಸಿಕೊಳ್ತಾ ಇದೆ. ಅತಿ ದೊಡ್ಡ ಯಶಸ್ವಿ ಬ್ರ್ಯಾಂಡ್ ಆಗುವವರೆಗಿನ ಯಾತ್ರೆಯಲ್ಲಿ ಅಮೂಲ್ ಯಾವ್ಯಾವ ಮೈಲಿಗಲ್ಲುಗಳನ್ನ ಹಿಂದಿಕ್ಕಿ ಬಂದಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಸಮಯದಲ್ಲಿ ಹಸುವಿನ ಹಾಲಿನ ಪುಡಿಯನ್ನು ತಯಾರಿಸುವ ತಂತ್ರಜ್ಞಾನ ಒಂದೇ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಲಭ್ಯವಿತ್ತು. ಹಾಲಿನ ಪುಡಿಯನ್ನು ದೀರ್ಘಕಾಲದವರೆಗೆ ಬಳಸುವುದು ಸಾಧ್ಯ. ಆದರೆ ಡಾಕ್ಟರ್ ಎಚ್.ಎಂ. ಡಲಾಯರ ಅವರ ಹೊಸ ಸೂತ್ರವು ಹಾಲಿನ ವ್ಯಾಪಾರಕ್ಕೆ ರೆಕ್ಕೆಗಳನ್ನ ಹಚ್ಚಿತು. ಅವರು ಎಮ್ಮೆ ಹಾಲಿನಿಂದ ಪುಡಿ ತಯಾರಿಸುವಲ್ಲಿ ಯಶಸ್ವಿಯಾದರು. ಇದರೊಂದಿಗೆ ಭಾರತೀಯ ಡೈರಿ ಉದ್ಯಮಕ್ಕೆ ಹೊಸ ಮಾರ್ಗವೊಂದು ತೆರೆಕಂಡಿತು ಮತ್ತು ಅಮೂಲ್ ಯಶಸ್ಸಿನ ಹಾದಿ ಹಿಡಿಯಿತು. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.